ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಖಾಲಿ ಪೆಟ್ಟಿಗೆಗಳೊತ್ತು ಪಟ್ಟಗಳ ಮೇಲೆ ಚಲಿಸುತ್ತಿರುವ ರೈಲು, ಹೆಚ್ಚುವರಿ ರೈಲುಗಳಿಗೆ ಜನರಿಂದ ನೋ ರೆಸ್ಪಾನ್ಸ್. ಮತ್ತೊಂದೆಡೆ ಜನಸಂದಣಿಯಿಂದ ತುಂಬಿ ತುಳುಕುತ್ತಿವೆ ಬಸ್ಗಳು. ಅನಧಿಕೃತ ಕ್ಲಿನಿಕ್ಗಳ ಮೇಲೆ ದಾಳಿ, ಪರವಾನಗಿ ಇಲ್ಲದೆ ನಡೆಸುತ್ತಿದ್ದ 13 ಕ್ಲಿನಿಕ್ಗಳಿಗೆ ಬೀಗ ಜಡಿದ ಆರೋಗ್ಯ ಅಧಿಕಾರಿಗಳು. ಸರ್ಕಾರಿ ಪ್ರದೇಶದಲ್ಲಿದ್ದ ಮರಗಳಿಗೆ ರಾತ್ರೋರಾತ್ರಿ ಕೊಡಲಿ, ಮರಗಳನ್ನ ಕಡಿದ ದುಷ್ಕರ್ಮಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಗ್ರಾಮಸ್ಥರು ಒತ್ತಾಯ. ರೈಲು ಹಳಿಗಳ ಮೇಲೆ ಕುರಿಗಳ ಮಾರಣ ಹೋಮ, ಒಂದಲ್ಲ ಎರಡಲ್ಲ ಸುಮಾರು 80 ಕುರಿಗಳು ಸಾವು. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ನಡುವಿನ ರೈಲು ಮಾರ್ಗದಲ್ಲಿ ಘಟನೆ. ವಾರ್ತೆಗಳ ವಿವರ. ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಸಂಚರಿಸುತ್ತಿದ್ದ ರೈಲುಗಳ ಸಂಚಾರ ಸಾಕಾಗುವುದಿಲ್ಲ. ಹೆಚ್ಚುವರಿಯಾಗಿ ಇನ್ನಷ್ಟು ರೈಲುಗಳ ಸಂಚಾರ ಹೆಚ್ಚಿಸಿದರೆ ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ ಎಂದು ಡಿಸೆಂಬರ್ 11ರಿಂದ ಹೆಚ್ಚುವರಿ 4 ಟ್ರಿಪ್ ರೈಲು ಓಡಿಸಲಾಗುತ್ತಿದೆ. ಆದರೆ ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕಾದ ಪ್ರಯಾಣಿಕರೇ ಇಲ್ಲದೆ ಖಾಲಿ ಪೆಟ್ಟಿಗೆಗಳನ್ನು ಹೊತ್ತು ಪಟ್ಟಗಳ ಮೇಲೆ ರೈಲು ಓಡುವಂತಾಗಿದೆ. ಮತ್ತೊಂದೆಡೆ ಬಸ್ಗಳಿಗೆ ಜನ ಮುಗಿಬೀಳುತ್ತಿದ್ದಾರೆ. ರೈಲು ಪ್ರಯಾಣಿಕರ ಸಲಹಾ ಸಮಿತಿ ಸದಸ್ಯರು ಡಾಕ್ಟರ್ ಜಿವಿ ಮಂಜುನಾಥ್ ಸದಸ್ಯರಾದಾಗಿನಿಂದಲೂ ಪ್ರಯತ್ನಿಸಿದ ಫಲವಾಗಿ ದೇವನಹಳ್ಳಿಗೆ ಬಂದು ವಾಪಸ್ಸಾಗುತ್ತಿದ್ದ ರೈಲುಗಳನ್ನು ಮಧ್ಯಾಹ್ನದ ವೇಳೆ ಚಿಕ್ಕಬಳ್ಳಾಪುರಕ್ಕೆ ಬರುವಂತೆ ಮಾಡಿಸಿದ್ದರು. ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಸಂಚರಿಸುತ್ತಿದ್ದ ರೈಲುಗಳ ಜೊತೆಗೆ ಡಿಸೆಂಬರ್ 11ರಿಂದ 4 ಟ್ರಿಪ್ ಹೆಚ್ಚುವರಿಯಾಗಿ ಓಡಾಡಿಸುತ್ತಿದ್ದಾರೆ. ಅದರ ಟೈಮ್ ಟೇಬಲ್ ಸಹ ಎಲ್ಲ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮಗಳಲ್ಲೂ ಪ್ರಕಟಿಸಲಾಗಿದೆ. ಆದರೂ ಹೆಚ್ಚುವರಿಯಾಗಿ ಚಿಕ್ಕಬಳ್ಳಾಪುರಕ್ಕೆ ಸಂಚರಿಸುತ್ತಿರುವ ರೈಲುಗಳಲ್ಲಿ ಯಾರೂ ಪ್ರಯಾಣಿಸುತ್ತಿಲ್ಲ. ನಿಗದಿಪಡಿಸುವ ಸಮಯದ ಪ್ರಕಾರ ರೈಲುಗಳು ಮಾತ್ರ ಬಂದು ಮುಖ ತೋರಿಸಿ ವಾಪಸ್ಸಾಗುತ್ತಿವೆ. ಹೆಚ್ಚುವರಿ ರೈಲುಗಳಿಗೆ ಪ್ರಯಾಣಿಕರ ರೆಸ್ಪಾನ್ಸ್ ಹೇಗಿದೆ ಅಂತ ಈ ನ್ಯೂಸ್ ಟಿವಿ ಕ್ಯಾಮೆರಾ ಪರ್ಸನ್ ಅಂಬರೀಶ್ ಕ್ಯಾಮೆರಾ ರಿಯಾಲಿಟಿ ಚೆಕ್ ಮಾಡೋಕೆ ಅಂತ ತೋರಿಸಿದ್ದಾರೆ. ಅಷ್ಟೊಂದು ದೊಡ್ಡ ರೈಲಿಗೆ ಕೇವಲ 5-6 ಜನ ಮಾತ್ರ ಕುಳಿತಿದ್ರು. ಇಷ್ಟು ಮಾತ್ರಕ್ಕೆ ಹೆಚ್ಚುವರಿಯಾಗಿ ಚಿಕ್ಕಬಳ್ಳಾಪುರಕ್ಕೆ ರೈಲು 4 ಟ್ರಿಪ್ ಓಡಿಸಬೇಕಾ ಅನ್ನಿಸುತ್ತಿತ್ತು. ಸುರಕ್ಷಿತವಲ್ಲದ ಖಾಸಗಿ ಬಸ್ಗಳು ಹಾಗೂ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ನಿಂತುಕೊಂಡು ತೂರಾಡಿಕೊಂಡು ಹೋಗುವ ಪ್ರಯಾಣಿಕರು ಅತ್ಯಂತ ಕಡಿಮೆ ದರದಲ್ಲಿ ಲಭ್ಯವಿರುವ ರೈಲ್ವೆ ಸೌಲಭ್ಯವನ್ನು ಬಳಸಿಕೊಂಡ್ರೆ ಇತ್ತ ಪ್ರಯಾಣಿಕರಿಗೂ ಮತ್ತು ರೈಲ್ವೆ ಇಲಾಖೆಗೂ ಲಾಭವಾಗಲಿದೆ. ಜನರು ನಿರಾಸಕ್ತಿ ತೋರಿದರೆ ಅನಿವಾರ್ಯವಾಗಿ ರೈಲುಗಳನ್ನು ಇಲಾಖೆ ನಿಲ್ಲಿಸುತ್ತದೆ. ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನೆಲಮಂಗಲ ತಾಲೂಕಿನಾದ್ಯಂತ 13 ಅನಧಿಕೃತ ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡಿ ಬಾಗಿಲು ಬಂದ್ ಮಾಡಿಸಿದ್ದೇವೆ ಎಂದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಹೇಮಾವತಿ ಹೇಳಿದರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯಲ್ಲಿ 5 ಕ್ಲಿನಿಕ್ಗಳ ಮೇಲೆ ಆರೋಗ್ಯಾಧಿಕಾರಿಗಳು ದಾಳಿ ನಡೆಸಿ ನೋಟಿಸ್ ನೀಡಿ ಬೀಗ ಜಡಿದಿದ್ದಾರೆ. ಈ ವೇಳೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಹೇಮಾವತಿ ಮಾತನಾಡಿ, ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಕೆಪಿಎಂಇ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 2009 ಪ್ರಕಾರ ನಮೂದಿಸಿದೆ. ನೋಟಿಸ್ ನೀಡಿದರೂ ಸ್ಪಂದಿಸದ ಕ್ಲಿನಿಕ್ಗಳಾದ ಸೋಂಪುರದ ಮೂಲವ್ಯಾಧಿ ಚಿಕಿತ್ಸಾಲಯ, ಪೆಮ್ಮನಹಳ್ಳಿಯ ಶ್ರೀ ತಿರುಮಲ ಕ್ಲಿನಿಕ್, ನಿಡವಂದದ ಸಿದ್ಧಗಂಗಾ ಶ್ರೀ ಮಾರುತಿ, ಶ್ರೀ ನಂದಿ ಹಾಗೂ ನರಸೀಪುರದ ಮಾರುತಿ ಕ್ಲಿನಿಕ್ಗಳನ್ನು ಸೀಸ್ ಮಾಡಿ ನಂತರ ನೋಟಿಸನ್ನು ಕ್ಲಿನಿಕ್ಗಳ ಮುಂಭಾಗಕ್ಕೆ ಅಂಟಿಸಿದ್ದೇವೆ. ಡಿಎಚ್ಒ ಮತ್ತು ಜಿಲ್ಲಾಧಿಕಾರಿಗಳ ಆದೇಶದಂತೆ ಇಂದು ದಾಳಿ ನಡೆದಿದೆ ಎಂದರು. ಕೆಪಿಎಂಇ ಆಕ್ಟ್ 2009 ಪ್ರಕಾರ ಯಾವುದೇ ಖಾಸಗಿ ಕ್ಲಿನಿಕ್ ಆಗ್ಲಿ, ಹಾಸ್ಪಿಟಲ್ ಆಗ್ಲಿ, ಲ್ಯಾಬ್ ಆಗ್ಲಿ ಪ್ರಾರಂಭ ಆಗೋದಿಕ್ಕೂ ಮೊದಲೇ ಕೆಪಿಎಂಇ ಆಕ್ಟ್ ನಲ್ಲಿ ಅವರು ಪರವಾನಗಿನ ಪಡ್ಕೋಬೇಕು. ಈ ತರ ರಿಜಿಸ್ಟ್ರೇಷನ್ ನ ಶುರು ಮಾಡೋದಕ್ಕೆ ಮೊದಲೇನೆ ಆ ಸಂಸ್ಥೆಯವರು ಪಡ್ಕೋಬೇಕು. ಆದ್ರೂ ನಮ್ಗೆ ಕೆಲವು ಸಂಸ್ಥೆಗಳು ಆಲ್ರೆಡಿ ನಡೆಸ್ತಾ ಇದ್ದಾರೆ ಅಂತ ಗಮನಕ್ಕೆ ಬಂದಿದೆ. ಅಂತ ಸಂಸ್ಥೆಗಳಿಗೆ ನಾವು ನೋಟಿಸ್ ಕೊಟ್ಟಿದೀವಿ. ಕೆಪಿಎಂಇ ಆಕ್ಟ್ ಅಂಡರ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನಮ್ಗೆ ಬೇಕಾಗಿರುವಂತ ದಾಖಲೆ ಕೊಡಿ ಅಂತ ನೋಟಿಸ್ ಕೊಟ್ಟರು ಸಹಿತ ಈ ನೋಟಿಸ್ಗೆ ಬೆಲೆ ಕೊಡದೆ ಕೆಲವು ಕ್ಲಿನಿಕ್ಗಳು ಹಾಗೆ ನಡೆಸ್ತಾ ಇದ್ವು.
ಅಂಥವನ್ನ ನಾವು ನಮ್ಮ ಮೇಲಾಧಿಕಾರಿಗಳು DC ಮತ್ತೆ DH ಅವರ ಆದೇಶದ ಮೇಲೆ ಇವತ್ತು ನಾವು ಸೀಸ್ ಮಾಡಿದ್ದೀವಿ. ಇನ್ನು ನಿನ್ನೆ ಕೂಡ ನೆಲಮಂಗಲ ತಾಲೂಕಿನ ಎಂಟಗಾನಹಳ್ಳಿ, ಕುಲುವನಹಳ್ಳಿ, ವಾಜರಹಳ್ಳಿಯಲ್ಲಿ ಕ್ಲಿನಿಕ್ಗಳಿಗೆ ಬೀಗ ಜಡಿದ ಹಿನ್ನೆಲೆ ಇಂದು ಗುರುವಾರ ಎಲ್ಲ ಕ್ಲಿನಿಕ್ಗಳು ಬೀಗ ಹಾಕಿ ನಕಲಿ ವೈದ್ಯರು ಪರಾರಿಯಾಗಿದ್ರು. ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿ ನಾಗೇಶ್, ಸಿಬ್ಬಂದಿಗಳಾದ ಮಂಜುನಾಥ್, ನಾಗಾರ್ಜುನ್, ಚಾಲಕ ಗಿರೀಶ್, ಪೊಲೀಸ್ ಪೇದೆ ಫಿರ್ ಸಾಬ್ ಇನ್ನಿತರರು ಹಾಜರಿದ್ದರು. ರಾಮ್ಪ್ರಸಾದ್ KR, ನ್ಯೂಸ್ ಟಿವಿ, ನೆಲಮಂಗಲ. ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿ ಬೂದಾಳ ಗ್ರಾಮದ ಶ್ರೀ ಮಲ್ಲಿ ಮಲ್ಲೇಶ್ವರ ಸ್ವಾಮಿ ದೇವಾಲಯದ ಬಳಿ ಇರುವ ಸರ್ಕಾರಿ ಗುಂಟೆ ಹಾಗೂ ದೇವಾಲಯದ ಪ್ರದೇಶದಲ್ಲಿ ಬೆಳೆದು ನಿಂತಿದ್ದ ದೊಡ್ಡ ದೊಡ್ಡ ಹೊಂಗೆ ಮರಗಳನ್ನು ರಾತ್ರೋರಾತ್ರಿ ಕಡಿದು ಹಾಕಲಾಗಿದ್ದು, ಮರಗಳನ್ನ ಕಡಿದ ದುಷ್ಕರ್ಮಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಬೂದಾಳ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಶಿಡ್ಲಘಟ್ಟ ಚಿಂತಾಮಣಿ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿನ ಬೂದಾಳ ಗ್ರಾಮದ ಬಳಿಯ ಶ್ರೀ ಮಲ್ಲಿ ಮಲ್ಲೇಶ್ವರ ಸ್ವಾಮಿ ದೇವಾಲಯದ ಬಳಿ ಇರುವ ಸರ್ಕಾರಿ ಕುಂಟೆ ಹಾಗೂ ದೇವಾಲಯ ಪ್ರದೇಶದಲ್ಲಿ ಬೆಳೆದು ನಿಂತಿದ್ದ ದೊಡ್ಡ ದೊಡ್ಡ ಹೊಂಗೆ ಮರಗಳನ್ನು ರಾತ್ರೋರಾತ್ರಿ ಕಡಿದು ಹಾಕಲಾಗಿದೆ. ಕೋಟಿ ಕೋಟಿ ರು ಬೆಲೆ ಬಾಳುವ ಜಮೀನು ಇದಾಗಿದ್ದು, ಜಮೀನನ್ನು ಕಬಳಿಸುವ ಉದ್ದೇಶದಿಂದಲೇ ಮರಗಳನ್ನು ಕಡಿದು ಹಾಕಲಾಗಿದೆ ಎಂದು ಆರೋಪಿಸಿರುವ ಬೂದಾಳ ಗ್ರಾಮಸ್ಥರು ಹೊಂಗೆ ಮರಗಳನ್ನು ಕಡಿದು ಹಾಕಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದಾರೆ. ಈ ಜಮೀನಿನ ಪಕ್ಕದಲ್ಲಿರುವ ನಂಜುಂಡಗೌಡ ಎಂಬಾತ ಕುಂಟೆ ಹಾಗೂ ದೇವಾಲಯದ ಜಮೀನನ್ನು ಕಬಳಿಸಲು ಹುನ್ನಾರ ನಡೆಸಿದ್ದು, ಹೊಂಗೆ ಮರಗಳನ್ನು ರಾತ್ರೋರಾತ್ರಿ ಕಡಿದು ಹಾಕಿದ್ದಾನೆ ಎಂದು ಬೂದಾಳ ಗ್ರಾಮಸ್ಥರು ಶಿಡ್ಲಘಟ್ಟದ ತಹಶೀಲ್ದಾರ್, ವಲಯ ಅರಣ್ಯಾಧಿಕಾರಿ ಹಾಗೂ ಗ್ರಾಮಾಂತರ ಠಾಣೆ ಪೊಲೀಸರಿಗೆ ದೂರು ಸಲ್ಲಿಸಿದ್ದಾರೆ. ಈಗಾಗಲೇ ಈ ಮಲ್ಲಿ ಮಲ್ಲೇಶ್ವರ ಸ್ವಾಮಿ ಕುಂಟೆಯ ಜಾಗಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದು, ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ನ್ಯಾಯಾಲಯದ ಆದೇಶವಿದೆ. ಇದರ ಮಧ್ಯೆಯೂ ಮರಗಳನ್ನು ಕಡಿದು ಹಾಕಿರುವ ನಂಜುಂಡಗೌಡ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ದೂರಿದ್ದಾರೆ. ವೀರಾಪುರ, ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ-ಫಾರ್ಮಾ ಮತ್ತು ಬಿ-ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ನ್ಯೂಸ್ ಟಿವಿಗೆ ಸ್ವಾಗತ. ರೈಲ್ವೆ ಹಳಿಗಳ ಮೇಲೆ ಕುರಿಗಳ ಮಾರಣ ಹೋಮವೇ ನಡೆದು ಹೋಗಿದೆ. ಒಂದಲ್ಲ ಎರಡಲ್ಲ, ಸುಮಾರು 80 ಕುರಿಗಳು ರೈಲಿಗೆ ಸಿಕ್ಕಿ ಸಾವನ್ನಪ್ಪಿದ್ದು, ಕುರಿಗಳ ರಕ್ತ ಸುಮಾರು 3 ಕಿಲೋಮೀಟರ್ವರೆಗೂ ಸತ್ತ ಕುರಿಗಳನ್ನ ರೈಲು ಎಳೆದುಕೊಂಡು ಹೋಗಿರುವ ಘಟನೆ ಶುಕ್ರವಾರ ಬೆಳಗ್ಗೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ನಡುವೆ ಸಂಭವಿಸಿದೆ. ಹೌದು, ನೀವು ನೋಡುತ್ತಿರುವ ಈ ಸಾಲು ಸಾಲಾಗಿ ಮಲಗಿದಂತೆ ಬಿದ್ದಿರುವ ಕುರಿ ಮೇಕೆಗಳು ಚಲಿಸುವ ರೈಲಿಗೆ ಸಿಕ್ಕಿ ಸತ್ತು ಹೋಗಿವೆ. ಇಂದು ಬೆಳಗ್ಗೆ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಮೂಲಕ ಶಿಡ್ಲಘಟ್ಟಕ್ಕೆ ಹೊರಟಿದ್ದ ರೈಲು ಚಿಕ್ಕಬಳ್ಳಾಪುರ ಬಾರ್ಡರ್ ಹೊಸಹುಡ್ಯ ಬಿಟ್ಟು ಲಕ್ಕಳ್ಳಿ ಬಳಿ ಹೋಗುವಾಗ ಅಮಾನಿ ಕೆರೆಗೆ ಹಿಂದೆ ಅರ್ಧ ಕಿಲೋಮೀಟರ್ ದೂರದ ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತಿದ್ದ ಹೊಸಹುಡ್ಯ ಗ್ರಾಮದ ಆಂಜಿನಪ್ಪ, ಮುನಿನಾರಾಯಣ ಹಾಗೂ ದೇವರಾಜಿನವರಿಗೆ ಸೇರಿದ ಸುಮಾರು 100 ಕುರಿಗಳಲ್ಲಿ 80 ಕುರಿಗಳು ರೈಲು ಚಕ್ರಕ್ಕೆ ಸಿಕ್ಕಿ ಸತ್ತು ಹೋಗಿವೆ. ಕುರಿಗಾಹಿಗಳು ಮೇಯಿಸಲು ಹೋಗಿದ್ದ ಸಮಯದಲ್ಲಿ ಕುರಿ ಹಿಂಡಿನ ಮೇಲೆ ನಾಯಿಗಳು ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ಒಮ್ಮೆಗೆ ರೈಲ್ವೆ ಟ್ರ್ಯಾಕ್ ಮೇಲೆ ನುಗ್ಗಿದ ಅಷ್ಟು ಕುರಿಗಳು ವಿಚಿತ್ರವಾಗಿ ಸತ್ತು ಹೋಗಿವೆ.
ರೈಲಿಗೆ ಸಿಕ್ಕಿದ ಕುರಿಗಳು ರೈಲ್ವೆ ಸ್ಟೇಷನ್ವರೆಗೂ ಎಳೆದೊಯ್ದ ಘಟನೆ ಇಂದು ಬೆಳಗ್ಗೆ 11:30ಕ್ಕೆ ನಡೆದಿದೆ. ಮಾಹಿತಿ ತಿಳಿದ ರೈಲ್ವೆ ಪೊಲೀಸ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಕುರಿ ಮಾಲೀಕರ ಹೆಸರು, ವಿಳಾಸ ಸಂಗ್ರಹಿಸಿದ್ರು. ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಎಷ್ಟು ಕುರಿ ಸತ್ತಿವೆ, ಅದರಲ್ಲಿ ಮರಿಗಳೆಷ್ಟು, ಹೆಣ್ಣು ಕುರಿಗಳೆಷ್ಟು, ಮರಿಗಳೆಷ್ಟು ಲೆಕ್ಕ ಪಡೆದರು. ಈ ವೇಳೆ ಈ ನ್ಯೂಸ್ ಟಿವಿಗೆ ಪ್ರತಿಕ್ರಿಯೆ ನೀಡಿದ ಸಹಾಯಕ ನಿರ್ದೇಶಕ ಡಾಕ್ಟರ್ ಜ್ಞಾನೇಶ್, ಸುಮಾರು 68 ಕುರಿಗಳು ನಮಗೆ ಪತ್ತೆಯಾಗಿವೆ. ಇನ್ನೊಂದಷ್ಟು ಕುರಿಗಳು ಮುಂದಕ್ಕೆ ಎಳೆದೊಯ್ದಿರಬಹುದು. ಆ ಕುರಿಗಳಲ್ಲಿ ಗರ್ಭಿಣಿಯಾಗಿದ್ದ ಕುರಿಗಳು ಇದ್ದುವು, ಟಗರುಗಳು ಇದ್ದುವು. ಲಕ್ಷಾಂತರ ರುಗಳು ನಷ್ಟವಾಗಿದೆ. ಎಲ್ಲ ಕುರಿಗಳು ಹೊಸಹುಡ್ಯ ಗ್ರಾಮದ 3-4 ಮಾಲೀಕರಿಗೆ ಸೇರಿದೆ. ನಷ್ಟಕ್ಕೊಳಗಾದ ಮಾಲೀಕರಿಗೆ ಒಂದು ಕುರಿಗೆ 5,000 ಪರಿಹಾರಕ್ಕೆ ಸರ್ಕಾರಕ್ಕೆ ಬರೆಯುತ್ತೇವೆ ಎಂದರು. 11:30 ಅಷ್ಟೊತ್ತಲ್ಲಿ ಇಲ್ಲಿ ಒಂದು ರೈಲು ಟ್ರ್ಯಾಕ್, ಒಂದು ಚಿಕ್ಕಬಳ್ಳಾಪುರದಿಂದ ಕೋಲಾರಕ್ಕೆ ಹೋಗ್ತಕ್ಕಂಥ ಟ್ರೈನ್ ಹೋಗೋ ಸಮಯದಲ್ಲಿ ಆ ನಾಯಿಗಳು ಅಡ್ಸ್ಕೊಂಡು ಬಂದಾಗ ಈ ಜಮೀನಲ್ಲಿ ಮೇಯ್ತಾ ಇದ್ದಂಥ ಕುರಿ ಮಂದೆ ನಾಯಿಗಳದಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಸಡನ್ನಾಗಿ ಟ್ರ್ಯಾಕ್ ಮೇಲೆ ನುಗ್ಗಿದ್ರಿಂದ, ಅದೇ ಸಮಯದಲ್ಲಿ ರೈಲು ಈ ಟ್ರ್ಯಾಕ್ ಮೇಲೆ ಹೋಗಿದ್ರಿಂದ ಸುಮಾರು 68 ನಾವು ಕುರಿಗಳನ್ನು ಇಲ್ಲಿ ಸಾವನ್ನಪ್ಪಿರೋದನ್ನು ನಾವು ಇಲ್ಲಿ ಕಂಡು ಅದನ್ನು ಪೋಸ್ಟ್ಮಾರ್ಟಮ್ ನಾವು ಮಾಡಿದ್ದೇವೆ. ಇದನ್ನು ಪ್ರತ್ಯಕ್ಷದರ್ಶಿಗಳು ಹೇಳಿದ ಪ್ರಕಾರ ಈ ರೀತಿಯ ಒಂದು ಪ್ರಕರಣ ಆಗಿದೆ ಅಂತ ನಾವು ಇದು ಕಂಡು ಬಂದಿದೆ. ಇದರಲ್ಲಿ 3 ಜನ ರೈತರಿಗೆ ಸೇರಿರ್ತಕ್ಕಂಥದ್ದು. ಅವರು ಹೊಸಹುಡ್ಯ ಗ್ರಾಮದವರು, ಚಿಕ್ಕಬಳ್ಳಾಪುರ ತಾಲೂಕಿನವರು ಅಂತ ರೈತರಿಂದ ತಿಳಿದು ಬಂದಿದೆ. ಮುನ್ರಾಜು, ನಾರಾಯಣಮ್ಮ, ದೇವರಾಜು, ಆಂಜಿನಪ್ಪ ಅನ್ನೋರು 4 ಜನದ ಅವ್ರದ್ದು ಎಲ್ಲರೂ ಸೇರಿರ್ತಕ್ಕಂಥ ಈ ಒಂದು ಕುರಿ ಮಂದೆ ಅಂತ ತಿಳಿದು ಬಂದಿದೆ. ಇದನ್ನು ತಕ್ಷಣ ನಾವು ಚಿಕ್ಕಬಳ್ಳಾಪುರ ರೈಲ್ವೆ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿ ಕ್ರಮವನ್ನು ಮಾಡಿದ್ದೇವೆ. ಮತ್ತು ಸರ್ಕಾರದ ವತಿಯಿಂದ ಸಣ್ಣ ಪ್ರಾಣಿಗಳಿಗೆ ಈ ಒಂದು ಆಕಸ್ಮಿಕ ಮರಣ ಹೊಂದಿದಾಗ ಒಂದು ಪರಿಹಾರ ನೀಡುವಂಥ ಯೋಜನೆಯನ್ನು ಈ ನೂತನ ಸರ್ಕಾರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಾಲ್ತಿಯಲ್ಲಿ ಇರೋದ್ರಿಂದ ಎಲ್ಲ ಮರಣ ಹೊಂದಿರುವಂಥ ಕುರಿಗಳಿಗೆ ಮಾಲೀಕರಿಗೆ ಪ್ರತಿ ಕುರಿಗೆ 5,000 ರೂಪಾಯಿದಂಗೆ ಅವರಿಗೆ ನೇರವಾಗಿ ಅವರ ಖಾತೆಗೆ DBT ಮುಖಾಂತರ ಪರಿಹಾರದ ನಾವು ಕ್ರಮ ತೆಗೆದುಕೊಳ್ಳಿಕ್ಕೆ ಕೂಡಲೇ ನಾವು ಕ್ರಮ ಕೈಗೊಂಡಿದ್ದೇವೆ, ಅದನ್ನು ಕೊಡಿಸ್ತೇವೆ. ಕುರಿಗಳನ್ನ ಕಳೆದುಕೊಂಡ ಮಾಲೀಕ ಆಂಜಿನಪ್ಪ ಮಾಮೂಲಿಯಂತೆ ಕುರಿ ಮೇಯಿಸಲು ಬಂದಿದ್ರು. ಒಂದೊಂದು ದಿನ ನಾನು ಬರುತ್ತಿದ್ದೆ. ಇವತ್ತು ನಮ್ಮ ಅಕ್ಕನವರನ್ನ ಕಳುಹಿಸಿದ್ದೆ. ನಾಯಿಗಳು ಓಡಿಸಿಕೊಂಡು ಬಂದ ಕಾರಣ ಎಲ್ಲ ಕುರಿಗಳು ಒಟ್ಟಿಗೆ ರೈಲ್ವೆ ಟ್ರ್ಯಾಕ್ ಮೇಲೆ ಬಂದು ನಿಂತಿದ್ವು. ನನಗೆ 2 ಹೆಣ್ಣು ಮಕ್ಕಳು, ಅವರಿಗೆ ಮದುವೆ ಮಾಡಬೇಕು. ಕುರಿಗಳೆಲ್ಲ 5 ಲಕ್ಷ ಬರಬಹುದೆಂಬ ನಿರೀಕ್ಷೆ ಇಟ್ಟುಕೊಂಡಿದ್ದೆವು ಎಂದು ಕಣ್ಣಲ್ಲಿ ನೀರು ಹಾಕಿಕೊಂಡ್ರು. ನಮ್ಮ ಹೆಸರು ಆಂಜಿನಪ್ಪ ಅಂತ, ಹೊಸಹುಡ್ಯ. ಬೇಸಾಗಿ ಬರ್ತಾಯಿದ್ರು. ಸೈಡಲ್ಲಿ ಇದ್ದು ನಾಯಿಗಳು ಬಂದವೆ. ನಾಯಿ ಆಡ್ಸ್ಕೊಂಡು ಬಂದಾಗ ರೈಲ್ ಬರೋ ಟೈಮ್ಗೆ ಎಲ್ಲ ರೈಲ್ ಮೇಲೆ ಟ್ರ್ಯಾಕ್ ಮೇಲೆ ಬಂದುಬಿಟ್ಟವೆಲ್ಲ. ಅಲ್ಲಿ ರೈಲ್ ಗುದ್ದುಕೊಂಡು ಸುಮಾರು 100 ಕುರಿ ಇದ್ದಿತ್ತು. ಒಂದು 10-12 ಇದ್ದಾವೆ ಅಷ್ಟೇ, ಎಲ್ಲ ಸುತ್ತೋಗ್ಬಿಟ್ಟವೆ. ಎಳ್ಕೊಂಡು ಚಿಲ್ಗಾಡೂರ್ಗೆ ಎಳ್ಕೊಂಡು ಹೋಗ್ಬಿಟ್ಟು, ಇಲ್ಲಿಂದ ಹೊಸಹುಡ್ಯದಿಂದ ಚಿಲ್ಗಾಡೂರ್ಗೆ ಎಳ್ಕೊಂಡು ಹೋಗೈತೆ ರೈಲು. ಅಲ್ಲೊಂದು ಪೀಸ್ ಎಲ್ಲ ಪೀಸ್ ಆಗಿಬಿಟ್ಟು ಇರೋ ಇದ್ದಿಲ್ಲ. ಒಂದು 70-80 ಎಲ್ಲ ಎಳ್ಕೊಂಡೋಗ್ಬಿಟ್ಟಿರ್ತಾರೆ. ಇಲ್ಲಿ ಅವ್ರ ಮೇಲೆ ಸ್ವಲ್ಪ ಬಂದಿದ್ರು. ಆಮೇಲೆ ನಾವು ಫೋನ್ ಮಾಡಿದ್ರೆ ಇಲ್ಲಿ ಬರೋಷ್ಟೊತ್ತಿಗೆ ಎಲ್ಲ ಸತ್ತೋಗ್ಬಿಟ್ಟಾರೆ. ಸರ್ ನಮ್ಮ ಆಂಜಿನಪ್ಪ ಅಂತವ್ರು ನಾನು 40 ಕುರಿ, ಮುನ್ನಣ್ಣಪ್ಪ ಅಂತವರು 35, ದೇವರಾಜನವರು ಒಂದು 30 ಕುರಿ ಎಲ್ಲ ಇತ್ತು ಸರ್. ಸುಮಾರು 100 ಕುರಿವರೆಗೂ ಇದ್ವು, ಎಲ್ಲ ಸತ್ತೋಗ್ಬಿಟ್ಟಾರೆ ಸರ್. ಒಂದು 10 ನಂಬರ್ ಬಿಡ್ತಾವೆ. ಇಷ್ಟೊಂದು 15,000, 20,000 ಪಟ್ಟಿಗಳೆಲ್ಲ ಇದ್ವು ಸರ್. ತುಂಬುಗಳೆಲ್ಲ ಇದ್ವು. ಮುರಿಗಳೆಲ್ಲ ಈಚೆಗೆ ಬಂದುಬಿಟ್ಟವೆ. ತುಂಬಳೆಲ್ಲ ಚೆನ್ನಾಗಿ ಕುರಿಗಳ ಇದ್ವು, ಎಲ್ಲ ಚೆನ್ನಾಗಿರೋ ಕುರಿಗಳೇ. 3 ಮಾಲೀಕರಿಗೆ ಸೇರಿದ 80 ಕುರಿಗಳಿಂದ ಸುಮಾರು 10 ಲಕ್ಷ ನಷ್ಟ ಉಂಟಾಗಿದ್ದು, ಕುರಿಗಳನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದ ಆ 3-4 ಕುಟುಂಬಗಳು ಈ ಅಪಘಾತದಿಂದ ಆಘಾತಕ್ಕೊಳಗಾಗಿದ್ದು, ಸರ್ಕಾರ ಅವರಿಗೆ ಸೂಕ್ತ ಪರಿಹಾರ ನೀಡಬೇಕಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆ ಹಾಗೂ ಕಾಯಂಗೊಳಿಸುವಂತೆ ಒತ್ತಾಯಿಸಿ ಸರ್ಕಾರಿ ಪದವಿ ಕಾಲೇಜುಗಳ ಒಕ್ಕೂಟದಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆ 24ನೇ ದಿನಕ್ಕೆ ಕಾಲಿಟ್ಟಿದೆ. ಕೋಲಾರದಲ್ಲಿ ಸರ್ಕಾರಿ ಪದವಿ ಕಾಲೇಜುಗಳ ಒಕ್ಕೂಟದಿಂದ ನಡೆಯುತ್ತಿರುವ ಅತಿಥಿ ಉಪನ್ಯಾಸಕರ ಅನಿರ್ದಿಷ್ಟಾವಧಿ ಧರಣಿಗೆ ದಲಿತ ಪರ ಸಂಘಟನೆ ಮುಖಂಡರು ಬೆಂಬಲವನ್ನು ಸೂಚಿಸಿದರು. ಕೋಲಾರ ನಗರದ ಬಂಗಾರಪೇಟೆ ವೃತ್ತದಲ್ಲಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಡಿಸೆಂಬರ್ 16ರಂದು ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಂದ ಕೋಲಾರ ನಗರದ ಗಾಂಧಿವನದ ಪ್ರತಿಮೆ ಮುಂದೆ ಮುಷ್ಕರವನ್ನು ನಡೆಸಿ ಸಂಜೆ ಪಂಚಿನ ಮೆರವಣಿಗೆಯನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವ ಕಾರ್ಯಕ್ರಮಕ್ಕೆ ಮುಂದಾಗಿದ್ದೇವೆ. ರಾಜ್ಯ ಸರ್ಕಾರ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಸುವವರೆಗೂ ನಮ್ಮ ಹೋರಾಟವನ್ನು ಹಿಂಪಡೆಯುವುದಿಲ್ಲ ಎಂದರು. ಕೋಲಾರ ನಗರದ ಗಾಂಧಿ ಪ್ರತಿಮೆಯ ಬಳಿಯಿಂದ
ಪ್ರತಿಮೆ ಬಳಿ ಮುಷ್ಕರವನ್ನು ಕೈಗೊಂಡು ಅಲ್ಲಿಂದ ಪಂಜಿನ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್ಕಾರ ಆದಷ್ಟು ಬೇಗನೆ ನಮ್ಮ ಒಂದು ಮನವಿಗೆ, ನಮ್ಮ ಒಂದು ಮುಷ್ಕರಕ್ಕೆ ಸ್ಪಂದಿಸಿ ನಮಗೆ ಬಡ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನಮ್ಮ ಅತಿಥಿ ಉಪನ್ಯಾಸಗಳನ್ನು ಕಾಯಂಗೊಳಿಸಬೇಕಾಗಿ ಮನವಿ ಮಾಡ್ತಿದ್ದೀವಿ. ಈ ಸಂದರ್ಭದಲ್ಲಿ ದಲಿತ ಸಂಘಟನೆ ಮುಖಂಡರಾದ ದಲಿತ ನಾರಾಯಣಸ್ವಾಮಿ, ಗಾಂಧಿನಗರ ಚೇತನ್ ಬಾಬು, ಸರ್ಕಾರಿ ಪದವಿ ಕಾಲೇಜುಗಳ ಒಕ್ಕೂಟದ ಉಪನ್ಯಾಸಕರು ಹಾಗೂ ಪದಾಧಿಕಾರಿಗಳು ಇದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ತಲತಲಾಂತರದಿಂದ ಪೂಜಮ್ಮ ದೇವಿ ದೇಗುಲದ ಪೂಜಾ ಕೈಂಕರ್ಯ ಮತ್ತು ಜಾತ್ರೆ ಇತರೆ ಧಾರ್ಮಿಕ ಚಟುವಟಿಕೆಗಳಿಗೆ ಉಪಯೋಗಿಸುತ್ತಿದ್ದ ಪುರಸಭೆಯ ಸ್ವತ್ತನ್ನು ಅಕ್ರಮವಾಗಿ ಖಾತೆ ಮಾಡಿಕೊಂಡು ಒತ್ತುವರಿ ಮಾಡಿರುವ ಆರೋಪದ ಹಿನ್ನೆಲೆ ಪೂಜಮ್ಮ ದೇವಿಯನ್ನು ರಸ್ತೆಯಲ್ಲಿ ಕೂರಿಸಿ ಮಾದಿಗ ಸಮುದಾಯದ ನಾಗರಿಕರು ಆಕ್ರೋಶ ಹೊರಹಾಕಿದ ಘಟನೆ ನಡೆಯಿತು. ಒತ್ತುವರಿ ಜಾಗ ಎಷ್ಟಿದೆ ನೋಡಿ, ಮತ್ತೆ ಮುನ್ಸಿಪಲ್ ಕಮಿಷನರ್ ಖಾತೆ ಅಳತೆ ಮಾಡಿ ಅಂತ ದೇವಸ್ಥಾನದ ಬೇರೆ ಮೆಜರ್ಮೆಂಟ್ ದೇವಸ್ಥಾನದಲ್ಲಿ ಮಾಡಿ ಅಂತ. ದೇವನಹಳ್ಳಿ ಪಟ್ಟಣದ ಪುರಸಭೆ ವ್ಯಾಪ್ತಿಯ 2ನೇ ವಾರ್ಡಿನ 1ನೇ ಡಿವಿಷನ್ನಲ್ಲಿರುವ ಪುರಸಭೆ ಸ್ವತ್ತನ್ನು ಈ ಹಿಂದೆ ಸುಜಯ್ ಕುಮಾರ್ ಎಂಬುವರು ಅಕ್ರಮವಾಗಿ ಖಾತೆ ಮಾಡಿಕೊಂಡಿರುತ್ತಾರೆ. ಅದಕ್ಕೆ ಪುರಸಭೆಯಲ್ಲಿ ಖಾತೆಯನ್ನು ಸಹ ಮಾಡಿಕೊಟ್ಟಿರುತ್ತಾರೆ ಎಂಬ ಗಂಭೀರ ಆರೋಪವನ್ನು ಮಾಡಿದ್ದು, ಸ್ವತ್ತಿನ ಮುಂಭಾಗದ ರಸ್ತೆಯಲ್ಲಿ ಪೂಜಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಮಾದಿಗ ಸಮುದಾಯದವರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಕಿಡಿಕಾರಿದರು. ವಕೀಲ ಚಂದ್ರಶೇಖರ್ ಮಾತನಾಡಿ, ಮಾದಿಗ ಸಮುದಾಯದವರಾದ ನಾವು ಸುಜಯ್ ಕುಮಾರ್ ವಿರುದ್ಧವಾಗಿ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಮೇಲ್ಮನವಿ ಹಾಕಲಾಗಿತ್ತು. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಯಥಾಸ್ಥಿತಿ ಕಾಪಾಡುವಂತೆ ಆದೇಶ ಮಾಡಿರುತ್ತಾರೆ. 1638 ಅಡಿಗಳಷ್ಟು ಒತ್ತುವರಿಯಾಗಿರುವ ಜಾಗವು ಮಾದಿಗ ಸಮುದಾಯ ಉಪಯೋಗಿಸುತ್ತಿದ್ದ ಹಿನ್ನೆಲೆಯಲ್ಲಿ ಪುರಸಭೆಗೆ ಜಿಲ್ಲಾಧಿಕಾರಿಗಳು ಅಳತೆ ಮಾಡಿ ಒತ್ತುವರಿಯಾಗಿರುವ ಬಗ್ಗೆ ವರದಿ ನೀಡುವಂತೆ ಆದೇಶ ಮಾಡಿದ್ದಾರೆ. ಮೂಲ ಖಾತೆಯನ್ನು ಮರೆಮಾಚಿ ಹೊಸ ಖಾತೆ ಸೃಷ್ಟಿಸಿಕೊಂಡು ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಮಾದಿಗ ಸಮುದಾಯ ಜನಾಂಗದವರು ನಾವು ಸುಜಯ್ ಕುಮಾರ್ ಅವರ ವಿರುದ್ಧವಾಗಿ DC ಕೋರ್ಟಲ್ಲಿ MA 2/2023 ಮೇಲ್ಮನವಿ ಹಾಕ್ಕೊಂಡಿದ್ದು, DC ಅವರು ಆದೇಶ ಮಾಡಿ ಸದರಿ ಸ್ಥಳಕ್ಕೆ ಸ್ಟೇ ಆರ್ಡರ್ ಕೊಟ್ಟಿದ್ದು ನಾವು ಹಾಕ್ಕೊಂಡಿರ್ತೀರಿ. 1638 ಅಡಿಗಳು ಸುಜಯ್ ಕುಮಾರ್ ಸನ್ ಆಫ್ ಜಯರಾಮ್ ಅವರು ಒತ್ತುವರಿ ಮಾಡಿಕೊಂಡು ಏನು ಮಾದಿಗ ಸಮುದಾಯರು ಉಪಯೋಗಿಸ್ತಿದ್ದಂಥ ಪುರಸಭೆ ಜಾಗವನ್ನು ಕಬಳಿಸಿ ಒತ್ತುವರಿ ಮಾಡಿರ್ತಂತೆ. ಅದಕ್ಕೆ ಸಂಬಂಧಪಟ್ಟಂತೆ DC ಅವರು ಪುರಸಭೆಯವರಿಗೆ ಆದೇಶ ಮಾಡಿ ಸದರಿ ಸ್ಥಳವನ್ನು ಪರಿಶೀಲನೆ ಮಾಡಿ ಅಳತೆ ಮಾಡಿ ಒತ್ತುವರಿ ಆಗಿರೋದನ್ನು ವರದಿ ಕೊಡಬೇಕಂತ ಹೇಳಿರ್ತಾರೆ. ಇನ್ನು ಸ್ಥಳಕ್ಕೆ ಪುರಸಭೆ ಮುಖ್ಯಾಧಿಕಾರಿ ಆಗಮಿಸಿ ಸ್ಥಳ ಪರಿಶೀಲಿಸಿದರು. ನಂತರ ಮಾತನಾಡಿದ ಅವರು 3 ಖಾತೆಗಳಿಗೆ ಸಂಬಂಧಿಸಿದ ಜಾಗವನ್ನು ಅಳತೆ ಮಾಡಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳು ಸೂಚಿಸಿದ್ದಾರೆ. ಅದರಂತೆ ಮಾಡಲಾಗುತ್ತಿದೆ. ಅಕ್ರಮ ಖಾತೆ ಎಂಬುದರ ಬಗ್ಗೆ ಮಾಹಿತಿ ಇಲ್ಲ, ಪರಿಶೀಲಿಸಿ ಕ್ರಮ ವಹಿಸಲಾಗುತ್ತದೆ ಎಂದರು. ಈ ವೇಳೆ ಪುರಸಭಾ ಸದಸ್ಯ DR ಬಾಲರಾಜ್, ಪ್ರಜಾಸೇನೆ ರಾಜ್ಯಾಧ್ಯಕ್ಷ ಅಟವಾದಿ G ಲಕ್ಷ್ಮಣ್, ಮಾದಿಗ ದಂಡೋರ ಹಿರಿಯ ಮುಖಂಡ G ಮಾರಪ್ಪ, ಗೊರಿಪಾಳ್ಯ ಮಹೇಶ್, DVM ಕಾಲೋನಿ ಪಾಪಣ್ಣ ಮತ್ತಿತರರು ಇದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಬೆಳಗಾವಿಯಲ್ಲಿ ವಿಧಾನಸಭಾ ಅಧಿವೇಶನದ ವೇಳೆ ಹಳ್ಳಿಯೊಂದರಲ್ಲಿ 14,000 ಎಕರೆ ಅರಣ್ಯ ಭೂಮಿ ವಿಚಾರವಾಗಿ ನಡೆಸುತ್ತಿದ್ದ ರೈತರ ಪ್ರತಿಭಟನೆ ವೇಳೆ ಏಕಾಏಕಿ ನುಗ್ಗಿ ದೌರ್ಜನ್ಯ ನಡೆಸಿ ತೊಡೆತಟ್ಟಿ ರೈತರನ್ನ ಹಿಮ್ಮೆಟ್ಟಿಸಿದ SP ಮಾಧ್ಯಮದವರ ಮೇಲೂ ಧಮಕಿ ಹಾಕಿದ್ದು, ಆ SPಯನ್ನ ಕೂಡಲೇ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಬೆಳಗಾವಿ ರೈತರ ಮೇಲೆ ತೊಡೆತಟ್ಟಿ ಧಮಕಿ ಹಾಕಿದ SPಯನ್ನ ಕೂಡಲೇ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ನಗರದ ವಾಪಸಂದ್ರ ಡೈರಿಯಿಂದ ಶಿಡ್ಲಘಟ್ಟ ವೃತ್ತದವರೆಗೂ ಮೆರವಣಿಗೆಯಲ್ಲಿ ಬಂದ ಕಾರ್ಯಕರ್ತರು ಶಿಡ್ಲಘಟ್ಟ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ SP ಭಾವಚಿತ್ರವನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ, ಬೆಳಗಾವಿಯಲ್ಲಿ ರಾಜ್ಯದ ಸರ್ಕಾರ ಚಳಿಗಾಲದ ಅಧಿವೇಶನ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯಲು ಅಲ್ಲಿನ ರೈತರು 14,000 ಎಕರೆ ಒತ್ತುವರಿ ರೈತರಿಗೆ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆಗೆ ಇಳಿದಿದ್ರು. ಆ ವೇಳೆ ಅಲ್ಲಿನ SP ಕಾನೂನು ಕೈಗೆ ತಗೊಂಡು ತೊಡೆತಟ್ಟಿ ರೈತರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಇದೊಂದು ಪ್ರಜಾಪ್ರಭುತ್ವ ದಮನಗೊಳಿಸುವ ಹುನ್ನಾರ. ಅಲ್ಲಿನ ಸಚಿವರಿಗೆ ಚೇಲ ಆಗಿ ಕಾರ್ಯನಿರ್ವಹಿಸುತ್ತಿರುವ SP ಪ್ರಶ್ನಿಸಿದ ಮಾಧ್ಯಮಗಳ ಮೇಲೂ ಧಮಕಿ ಹಾಕಿದ್ದಾರೆ. ಅವರ ದೌರ್ಜನ್ಯ ಖಂಡಿಸಿ ಇಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ರೈತರು ನ್ಯಾಯ ಕೇಳಕ್ಕೆ ಹೋಗಿದ್ರು. ಯಾರ ವಿರುದ್ಧವಾಗಲಿ ಸರ್ಕಾರದ ಆಸ್ತಿ ಪಾಸ್ತಿಗಾಗಲಿ ನಷ್ಟ ಉಂಟು ಮಾಡಿರಲಿಲ್ಲ ಎಂದರು. ಸರ್ಕಾರದ ತೆರಿಗೆ ಹಣದಿಂದ ಜೀವನ ಮಾಡುತ್ತಿರುವಂತ ಒಬ್ಬ ಅಧಿಕಾರಿ ರೈತರ ಬೆಳೆದಂತ ಬೆಲೆಯ ಜವಾಬ್ದಾರಿತವಾದಂತ ಅನ್ನವನ್ನು ಉಂಡಂತ ಒಬ್ಬ ಅಧಿಕಾರಿ ಏನಿವತ್ತು ಅವರ ಮಾತು ಯಾವ ರೀತಿ ಮಾತು ಏನು ಪಾಕಿಸ್ತಾನ ಅಥವಾ ಇಸ್ರೇಲಲ್ಲಿ ನಡೆಯುವಂತ ಮಾತುಗಳ ರೀತಿಯಲ್ಲಿ ಇವತ್ತು ವರ್ತನೆಯನ್ನು ಖಂಡಿಸ್ತಾ ಇದ್ದೇವೆ.
ಏನು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹಳ್ಳಿಯಲ್ಲಿ ಏನು ಇವತ್ತು ಅದು ಮೂಲತಃವಾಗಿ ಕೃಷಿಗೆ ಸಂಬಂಧಪಟ್ಟಂಥ ವಿಚಾರ, ಅದು ಪೊಲೀಸ್ ಇಲಾಖೆ ವಿಚಾರ ಅಲ್ಲ. ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. 14,000 ಎಕರೆ ಜಮೀನಿನ ವಿಚಾರದಲ್ಲಿ ರೈತರು ಏನು ಬಗುರುಕುಂ ಸಾಗುವಳಿ ವಿಚಾರ ಮತ್ತು ಏನು ಅವರ ರೈತರು ಸರಿಸುಮಾರು 30-40 ವರ್ಷದಿಂದ ಆ ಜಮೀನ ವಿಚಾರದಲ್ಲಿ ವ್ಯಾಜ್ಯವನ್ನು ಇರುವಂಥದ್ದು. ಅದೇ SP ಅವರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ವಿಭಾಗಾಧಿಕಾರಿಗಳು ಮತ್ತು ತಹಶೀಲ್ದಾರರ ಸಮ್ಮುಖದಲ್ಲಿ ಏನು ವರ್ಷದಿಂದನೂ ಕೂಡ ಏನು ಇತ್ಯರ್ಥವನ್ನು ಮಾಡ್ತಾ ಇದ್ರು. ಆ ಇತ್ಯರ್ಥ ಮಾಡಿಲ್ಲ ಅಂತೇಳಿ ರೈತರು ಬೀದಿಗೆ ಬಂದರು. ರೈತರು ಯಾಕೆ ಬೀದಿಗೆ ಬಂದರು ಅಂದರೆ ರಾಜ್ಯದ ರಾಜಧಾನಿ ಏನು ಬೆಂಗಳೂರಿತ್ತು, ಆ ಬೆಂಗಳೂರನ್ನು ಬಿಟ್ಟು ಬೆಳಗಾವಿಯಲ್ಲಿ ವಿಧಾನಸೌಧಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳು ಬಂದಿದ್ದಾರೆ. ನಮ್ಮ ನೋವನ್ನು ಅವರಿಗೆ ತಿಳಿಸ್ಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಬೀದಿಗೆ ಬಂದಿದ್ರೆ ವಿನಃ ಬೀದಿಗೆ ಬಂದು ಯಾವುದೇ ರೀತಿಯಾದಂಥ ಅನಾಹುತ ಮಾಡಿಲ್ಲ ಅವರು. ಈ ವೇಳೆ ಜಿಲ್ಲಾಧ್ಯಕ್ಷ ಹಳೆಗುಡಿಬಂಡಿ ರಾಮು, ಮುಖಂಡರುಗಳಾದ ಗೋಪಾಲ್, ತಾದೂರು ಮಂಜುನಾಥ್, ರಾಮಾಂಜಿನಪ್ಪ, ಕೃಷ್ಣಪ್ಪ ಇತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸುತ್ತಮುತ್ತ ಜಮೀನುಗಳಿಗೆ ಬೆಲೆ ಹೆಚ್ಚಾಗುತ್ತಿರುವ ಕಾರಣ ಎಲ್ಲಿ ಖಾಲಿ ಜಮೀನುಗಳಿದೆಯೋ ಎಲ್ಲವೂ ಮಾಯವಾಗುತ್ತಿವೆ. ಗ್ರಾಮಗಳಲ್ಲಿ ಯಾರಾದರೂ ಸತ್ತು ಹೋದ್ರೆ ಶವ ಸಂಸ್ಕಾರಕ್ಕೂ ಜಮೀನು ಇಲ್ಲದಂತಾಗಿದೆ. ಅಂಥದೊಂದು ಘಟನೆ ಕಾರಣವಾಗಿ ಸತ್ತ ಹೆಣ ತಂದು ಕಚೇರಿ ಮುಂದೆ ಹೂಳುವುದಾಗಿ ಕರೆ ಬಂದ ಕೂಡಲೇ ಎಚ್ಚೆತ್ತ ಅಧಿಕಾರಿಗಳು ಕೂಡಲೇ ಹೋಗಿ ಸ್ಥಳ ಗುರುತಿಸಿಕೊಟ್ಟು ಸಮಸ್ಯೆ ಬಗೆಹರಿಸಿರುವ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸುತ್ತಮುತ್ತ ಜಮೀನುಗಳ ದರಗಳು ಹೆಚ್ಚಾಗುತ್ತಿವೆ. ಆ ಕಾರಣದಿಂದಾಗಿ ಎಲ್ಲೆಲ್ಲಿ ಸರ್ಕಾರಿ ಖರಾಬುಗಳಿವೆಯೋ ಗುಂಡು ತೋಪುಗಳು ಕಡೆಗೆ ಸ್ಮಶಾನದ ಜಾಗಗಳನ್ನು ಬಿಡದೆ ಒತ್ತುವರಿ ಮಾಡಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಇತ್ತೀಚೆಗೆ ಗ್ರಾಮಗಳಲ್ಲಿ ಯಾರಾದರೂ ಸತ್ರೆ ಹೂಳಲು ಜಾಗವಿಲ್ಲದಾಗುತ್ತಿದೆ. ಇಂತಹ ಕಷ್ಟವನ್ನು ಅನುಭವಿಸುತ್ತಿರುವ ಚಿಕ್ಕಬಳ್ಳಾಪುರ ತಾಲೂಕು ತಿಪ್ಪೇನಹಳ್ಳಿ ಮತ್ತು ನುಗಿತಹಳ್ಳಿ ಗ್ರಾಮಗಳಲ್ಲಿ ಯಾರಾದರೂ ಸತ್ರೆ ಕೆರೆಯಲ್ಲೋ ಅಥವಾ ಸ್ವಂತ ಜಮೀನುಗಳಿರುವವರು ಮಾತ್ರ ಅವರ ಜಮೀನುಗಳಲ್ಲಿ ಸ್ಮಶಾನ ಮಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. 2 ಗ್ರಾಮಗಳ ಜನರು 7-8 ವರ್ಷಗಳಿಂದ ಸ್ಮಶಾನಕ್ಕೆ ಜಮೀನು ಗುರುತಿಸಿಕೊಡುವಂತೆ ಮನವಿ ಮಾಡಿದ್ರು. ಅದರ ಆಧಾರದಲ್ಲಿ ನುಗಿತಹಳ್ಳಿ ಸರ್ವೆ ನಂಬರ್ 54ರಲ್ಲಿ ಒಟ್ಟು 20 ಗುಂಟೆ ಗುರುತಿಸಿ ಪಹಣಿಯಲ್ಲೂ ಬರುವಂತೆ ಮಾಡಿದ್ರು. ಆದರೆ ಆ ಜಮೀನು ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಇವತ್ತು ನುಗಿತಹಳ್ಳಿ ಕದಿರಪ್ಪ ಎನ್ನುವರು ಸತ್ತು ಹೋಗಿದ್ರು. ಅವರಿಗೆ ಸ್ಮಶಾನ ಮಾಡಿಕೊಳ್ಳಲು ಸ್ವಂತ ಜಮೀನು ಇಲ್ಲದೆ ಒದ್ದಾಡುತ್ತಿದ್ರು. ಕೂಡಲೇ ಕಂದಾಯ ಇಲಾಖೆಗೆ ಕರೆ ಮಾಡಿ ನಮ್ಮ ಜಮೀನು ಎಲ್ಲಿದೆ ಗುರುತಿಸಿಕೊಡಿ, ಇಲ್ಲಾಂದ್ರೆ ಶವ ತಂದು ನಿಮ್ಮ ಕಚೇರಿ ಮುಂದೆ ಇಡ್ತೇವೆ ಅಂತ ಎಚ್ಚರಿಸಿದ ಕೂಡಲೇ ಕಂದಾಯ ವೃತ್ತ ಗ್ರಾಮ ಲೆಕ್ಕಿಗರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಸ್ಥಳ ಗುರುತಿಸಿಕೊಟ್ಟು ಶವ ಸಂಸ್ಕಾರಕ್ಕೆ ಹಣವನ್ನು ನೀಡಿ ಹೋದ ಘಟನೆ ನಡೆದಿದೆ. ಅದಕ್ಕೆ ಊಟ ಕೂಡ ಮಶಾಣಿ ಇಲ್ಲ. ಮಶಾಣಿ ಸುಮಾರು ವರ್ಷ 5-6 ವರ್ಷದಿಂದ ಬಾಗಿಲು ಬಿದ್ದು ತಗೊಂಡು ಎಣ್ಣೆಯಲ್ಲಿ ಹಾಕ್ತಿದ್ದೆವು, ಕೆರೆಯಲ್ಲಿ ಹಾಕ್ತಾಯಿದ್ರು ಎಣ್ಣೆಗಳನ್ನ. ಅಷ್ಟು ದಿನದಿಂದ ಗಲಾಟೆ ಮಾಡೋದಕ್ಕೆ ಇವತ್ತು ಬಂದು ಅವರು ಇಲ್ಲಿ ಆಗೈತಪ್ಪ ನಿಮ್ಮದು, ಇಲ್ಲೂ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಆಗಲೇ ನನ್ನ ತಮ್ಮನ ಸತ್ತೋಗಿರೋದಿಲ್ಲ, ಇಲ್ಲೂ ಮಾಡ್ಕೊ ಅಂತ ಇಲ್ಲಿ ದಾರಿ ತೋರಿಸೋದಿದ್ದಾರೆ. ಒಟ್ಟಿನಲ್ಲಿ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ಕಲ್ಲೊಡೆದ್ರೆ ಮಾತ್ರ ಬೀಳುತ್ತೆ ಅನ್ನೋದು ಇವತ್ತಿನ ಈ ಘಟನೆಯೇ ಕಾರಣ ಅಂದ್ರೆ ತಪ್ಪಾಗಲಾರದು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಯುವ ಸಮುದಾಯ ಪ್ರೀತಿ ಪ್ರೇಮ ಎಂದು ಶೈಕ್ಷಣಿಕ ಸಮಯ ವ್ಯರ್ಥ ಮಾಡದೆ ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಂಡು ಸಮಾಜಕ್ಕೆ ಮಾರಕವಾಗಿರುವ ದುಶ್ಚಟಗಳಿಂದ ದೂರವಿರುವಂತೆ ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಆಯ್ತಾ, ಒಂದು ಹೆಣ್ಮಗಳಿದ್ದು ಮಾಲೂರು ಪಟ್ಟಣದ ಬಾಲಕಿಯರ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಮಾಲೂರು ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ್ದ 23-24ನೇ ಸಾಲಿನ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಇನ್ಸ್ಪೆಕ್ಟರ್ ವಸಂತ್ ಚಾಲನೆ ನೀಡಿ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಮಾದಕ ದ್ರವ್ಯ ಸೇವನೆಯಿಂದ ವ್ಯಕ್ತಿಯ ದೈಹಿಕ, ಮಾನಸಿಕ, ಭಾವನಾತ್ಮಕ ಅಥವಾ ನಡವಳಿಕೆ ಸ್ಥಿತಿಯನ್ನು ಬದಲಾಯಿಸುವ ಮೂಲಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಇತ್ತೀಚೆಗೆ ಹೆಣ್ಣು ಮಕ್ಕಳು, ಯುವಕರು ಬಲೆಗೆ ಬಿದ್ದು ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣಗಳು ದಾಖಲಾಗಿ ತಮ್ಮ ಅಮೂಲ್ಯ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಹೆಣ್ಣು ಮಕ್ಕಳ ಮೇಲೆ ಯಾರೇ ಆಗಲಿ ದೌರ್ಜನ್ಯಗಳು ನಡೆಸುವ ಮೊದಲು ಎಚ್ಚರಿಕೆ ವಹಿಸಿ ಭಯಪಡದೆ ಪೊಲೀಸ್ ಠಾಣೆಗೆ ದೂರು ನೀಡಿ ಎಂದು ಇನ್ಸ್ಪೆಕ್ಟರ್ ವಸಂತ್ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದ್ರು. ಮನುಷ್ಯನಿಗೆ ಮಾದಕ ವಸ್ತುಗಳನ್ನು ಸೇವನೆ ಮಾಡಿದಾಗ ಅವನು ಮತ್ತೆ ಇರ್ತದೆ, ಅವನ ಮನಸ್ಸು ಸುಸ್ಥಿತಿಯಲ್ಲಿ ಇರೋದಿಲ್ಲ. ಅವಾಗ ಏನ್ ಮಾಡ್ತಾನೆ ಆ ವ್ಯಕ್ತಿ? ಏನ್ ಬೇಕಾದ್ರೂ ಮಾಡ್ತಾನೆ. ಕೊಲೆ ಮಾಡ್ಬೋದು, ಮೋಸ ಮಾಡ್ಬೋದು, ದರೋಡೆ ಮಾಡ್ಬೋದು, ಅತ್ಯಾಚಾರ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಬೇರೆ ಏನ್ ಬೇಕಾದ್ರೂ ಮಾಡ್ಬೋದು. ಯಾರು ಯಾವ್ದಾದ್ರು ಮಾದಕ ವಸ್ತುಗಳನ್ನ ಸೇವನೆ ಮಾಡುವಂತ ವ್ಯಕ್ತಿ ಏನ್ ಬೇಕಾದ್ರೂ ಮಾಡ್ಬೋದು, ಅವನಿಗೆ ಪರಿಜ್ಞಾನ ಕಡಿಮೆ ಇರ್ತದೆ, ಹೌದಲ್ವಾ? ಹಾಗಾಗಿ ಅಂಥವ್ರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ.
ಇನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪೊಲೀಸ್ ಸಿಬ್ಬಂದಿ ಅಪರಾಧ ಮಾಸಾಚರಣೆ ಅಂಗವಾಗಿ ಅಪರಾಧಗಳ ತಡೆಗಟ್ಟುವ ಭಿತ್ತಿ ಪತ್ರದೊಂದಿಗೆ ಮಾಲೂರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಘೋಷಣೆ ಕೂಗಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ವರಲಕ್ಷ್ಮಿ, ಅಪರಾಧ ಇನ್ಸ್ಪೆಕ್ಟರ್ ರವೀಂದ್ರಗೌಡ, ಉಪಪ್ರಾಂಶುಪಾಲ ವಿಜಯ್ ಕುಮಾರ್, ಪೊಲೀಸ್ ಸಿಬ್ಬಂದಿ ಮೋಹನ್ ರೆಡ್ಡಿ, ವೆಂಕಟೇಶ್, ಶಾರದಾ, ಮುನಿರತ್ನಮ್ಮ, ಆನಂದ್, ನಾಗೇಶ್ ಇನ್ನಿತರರು ಹಾಜರಿದ್ದರು. ಕೇಶವ್, ನ್ಯೂಸ್ ಟಿವಿ, ಮಾಲೂರು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ದಯಾನಿಕೇತನ್ ಡೇ ಕೇರ್ ಸೆಂಟರ್ ಸಂಸ್ಥೆಯು ಬುದ್ಧಿಮಾಂದ್ಯ ಮತ್ತು ದಿವ್ಯಾಂಗ ಮಕ್ಕಳಿಗೆ ಟಿಫನ್ ಬಾಕ್ಸ್ ಮತ್ತು ಬ್ಲಾಂಕೆಟ್ ವಿತರಣೆ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾದದ್ದು ಎಂದು ಮಾಜಿ ಕೃಷಿ ಸಚಿವ ಎನ್.ಎಸ್. ಶಿವಶಂಕರ ರೆಡ್ಡಿ ತಿಳಿಸಿದರು. ಗೌರಿಬಿದನೂರು ತಾಲೂಕಿನ ಚಂದನೂರು ಗ್ರಾಮದಲ್ಲಿ ದಯಾನಿಕೇತನ್ ಡೇ ಕೇರ್ ಸೆಂಟರ್ ಸಂಸ್ಥೆ ಕಾರ್ಯಕ್ರಮದಲ್ಲಿ ಮಾಜಿ ಕೃಷಿ ಸಚಿವ ಎನ್.ಎಸ್. ಶಿವಶಂಕರ ರೆಡ್ಡಿ ಭಾಗವಹಿಸಿ ಮಾತನಾಡಿ, ಈ ಸಂಸ್ಥೆ ಹಲವು ವರ್ಷಗಳಿಂದ ಬುದ್ಧಿಮಾಂದ್ಯ ಮತ್ತು ದಿವ್ಯಾಂಗರಿಗೆ ಸೇವೆ ಮಾಡುತ್ತಿರುವುದು ಇತರರಿಗೆ ಮಾದರಿಯಾಗಿದೆ. ವಿಶೇಷವಾಗಿ ಕ್ರಿಸ್ಮಸ್ ಹಬ್ಬದ ವೇಳೆಯಲ್ಲಿ ನೀಡುತ್ತಿರುವುದು ಶಾಂತಿ ಸಂಕೇತವಾಗಿದೆ. ಯೇಸು ಕ್ರಿಸ್ತ ವಿಶ್ವಕ್ಕೆ ಶಾಂತಿ ಸೇರಿದ ದೂತ. ಅವರ ಆದರ್ಶಗಳು, ತತ್ವಗಳು ಇಂದಿನ ಸಮಾಜಕ್ಕೆ ಮಾದರಿಯಾಗಿದೆ ಎಂದರು. ಸಮೀಪ ಇರ್ತಕ್ಕಂಥ ದಯಾನಿಕೇತನ್ ಮಕ್ಕಳ ಪಾಲನಾ ಕೇಂದ್ರ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳ್ತಕ್ಕಂಥ ಮತ್ತು ಬುದ್ಧಿಮಾಂದ್ಯರಿಗೆ ಅವ್ರಿಗೂ ಕೂಡ ಜೀವನದ ಶಿಕ್ಷಣವನ್ನು ಹೇಳ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ಹಲವಾರು ವರ್ಷಗಳಿಂದ ಅನೇಕರ ಸಹಾಯದೊಂದಿಗೆ, ದಾನಿಗಳ ಸಹಾಯದೊಂದಿಗೆ, ಸಂಘ ಸಂಸ್ಥೆಗಳ ಸಹಾಯದೊಂದಿಗೆ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ದಯಾನಿಕೇತನ್ ಡೇ ಕೇರ್ ಸೆಂಟರ್ ಫಾದರ್ ಅವಿನಾಶ್ ಮಾತನಾಡಿ, ನಮ್ಮ ಸಂಸ್ಥೆ ಇಲ್ಲಿನ ಸುತ್ತಮುತ್ತಲಿನ ಜನರ ಸೇವೆ ಮಾಡುತ್ತಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ದಿವ್ಯಾಂಗರ ಮತ್ತು ಬುದ್ಧಿಮಾಂದ್ಯ ಮಕ್ಕಳನ್ನು ಪೋಷಣೆ ಮಾಡುತ್ತಿರುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖಂಡ ಎಚ್.ಎನ್. ಪ್ರಕಾಶ ರೆಡ್ಡಿ, ಮಂಗಳೂರಿನ ಫಾದರ್ ಮರಿಯಪ್ಪ, ಫಾದರ್ ಮಾರ್ಟಿನ್ ಕುಶಾಪುರ್, ಫಾದರ್ ಮೆರಿಯೋ, ಆಗ್ನೇಶ್, ಶಾಲೆ ಮುಖ್ಯ ಶಿಕ್ಷಕ ಮ್ಯಾನೇಜಿಸ್, ಹಾಲಗನಹಳ್ಳಿ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಮುಂತಾದವರು ಹಾಜರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಹಾಗೂ ಕಾರು ಆಟೋ ಚಾಲಕರಿಗೆ ಇನ್ಶೂರೆನ್ಸ್ ಮಾಡಿಸುವ ಅಗತ್ಯತೆ ಬಗ್ಗೆ ಜಾಗೃತಿ ಅಭಿಯಾನವನ್ನು ಸಂಚಾರಿ ಪೊಲೀಸ್ ಠಾಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಯುನೈಟೆಡ್ ವಿಮಾ ಕಂಪನಿ ಅಧಿಕಾರಿಗಳಿಂದ ವಿಮೆ ಅಗತ್ಯತೆ ಬಗ್ಗೆ ವಿಚಾರ ವಿನಿಮಯವನ್ನ ಸಂಚಾರಿ ಠಾಣಾ ಪಿಎಸ್ಐ ಮಂಜುಳಾ ಹಮ್ಮಿಕೊಂಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ರಚನೆಯಾಗಿ 15 ವರ್ಷಗಳು ಕಳೆಯುತ್ತಿವೆ. ಜಿಲ್ಲಾ ಕೇಂದ್ರಕ್ಕೆ ಹರಿದು ಬರುತ್ತಿರುವ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಆದರೆ ರಸ್ತೆಗಳ ಅಗಲೀಕರಣವಾಗಿಲ್ಲ, ದುರಸ್ತಿಯೂ ಆಗುತ್ತಿಲ್ಲ. ಇಂತಹ ವೇಳೆ ಸಂಚಾರಿ ದಟ್ಟಣೆಯಿಂದ ಹೆಚ್ಚು ಅಪಘಾತಗಳಾಗುತ್ತಿವೆ. ಅಪಘಾತದಲ್ಲಿ ಆದ ಸಾವು ನೋವಿನಿಂದ ಅವರ ಮೇಲೆ ಅವಲಂಬಿತರಾಗಿರುವ ಕುಟುಂಬಗಳು ಬೀದಿಗೆ ಬೀಳಬಾರದು ಅನ್ನೋ ಕಾರಣಕ್ಕೆ ಎಲ್ಲರೂ ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಿ ಎಂದು ಸಂಚಾರಿ ಪೊಲೀಸ್ ಠಾಣಾ ಪಿಎಸ್ಐ ಮಂಜುಳಾ ವಾಹನ ಚಾಲಕರಿಗೆ ಅರಿವು ಮೂಡಿಸಿದರು. ಯಾಕಂದ್ರೆ ಇನ್ಶೂರೆನ್ಸ್, ಹೆಲ್ಮೆಟ್, DL ವೆರಿ ಇಂಪಾರ್ಟೆಂಟ್ ನಗರದ ಹಳೆ ಸಂಚಾರಿ ಪೊಲೀಸ್ ಠಾಣೆ ಮುಂದೆ ಅಭಿಯಾನ ನಡೆಸಿದ ಅವರು ದ್ವಿಚಕ್ರ ವಾಹನಗಳನ್ನು ತಡೆದು ಇನ್ಶೂರೆನ್ಸ್ ಇದೆಯಾ ಇಲ್ವಾ ಎಂದು ಪರಿಶೀಲಿಸಿದರು. ಇದೇ ವೇಳೆ ಯುನೈಟೆಡ್ ವಿಮಾ ಕಂಪನಿ ಅಧಿಕಾರಿಗಳನ್ನು ಕರೆದು ವಿಮಾ ಮಾಡಿಸಿಕೊಳ್ಳಬೇಕಾದ್ರೆ ಏನೇನು ಬೇಕು, ಹೇಗೆ ಮಾಡಿಸಿಕೊಳ್ಳಬೇಕು, ಅವರಿಂದ ಏನೆಲ್ಲ ಅನುಕೂಲ ಇದೆ ಅನ್ನುವುದರ ಬಗ್ಗೆ ಮಾಹಿತಿ ಕೊಡಿಸಿದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಭ್ರೂಣ ಹತ್ಯೆ ಮತ್ತು ಭ್ರೂಣಲಿಂಗ ಪತ್ತೆ ಪ್ರಕರಣಗಳು ಬೆಳಕಿಗೆ ಬಂದಿದ್ದು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ವಿವಿಧ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿ ಕೆಲವು ಕ್ಲಿನಿಕ್ಗಳನ್ನು ಸೀಸ್ ಮಾಡಿದ್ದಾರೆ. ಹೊಸಕೋಟೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಕೇಸ್ ನಂತರ ಆರೋಗ್ಯ ಇಲಾಖೆ ಜಿಲ್ಲೆಯಾದ್ಯಂತ ತಪಾಸಣೆಯನ್ನು ತೀವ್ರಗೊಳಿಸಿದೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರ ಖಾಸಗಿ ಆಸ್ಪತ್ರೆಗಳ ಪರಿಶೀಲನೆಯನ್ನ ಮಾಡಲಾಯಿತು. ದೊಡ್ಡಬಳ್ಳಾಪುರದ ಬಾಶೆಟ್ಟಹಳ್ಳಿಯಲ್ಲಿರುವ ಸತ್ಯಸಾಯಿ ಆಸ್ಪತ್ರೆಯನ್ನು ತಪಾಸಣೆ ಮಾಡಿದಾಗ ಅನಧಿಕೃತವಾಗಿ ಲ್ಯಾಬ್ ನಡೆಸುತ್ತಿರುವುದು ಬೆಳಕಿಗೆ ಬಂದಿದೆ. ಲ್ಯಾಬ್ ಸರಿಯಾಗಿ ನಿರ್ವಹಣೆ ಇಲ್ಲದೆ ಇರುವುದು ಮತ್ತು ಸೂಕ್ತವಾದ ದಾಖಲೆಗಳನ್ನು ಒದಗಿಸದ ಹಿನ್ನೆಲೆ ಸತ್ಯಸಾಯಿ ಲ್ಯಾಬ್ ಅನ್ನು ಸೀಸ್ ಮಾಡಲಾಗಿದೆ. ದಾಳಿ ವೇಳೆ ದೊಡ್ಡಬಳ್ಳಾಪುರ ವೈದ್ಯಾಧಿಕಾರಿಗಳ ಶಾರದಾ ಇದ್ರು.
ಗುರು ಈ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ. ವಕೀಲರು ಕನ್ನಡ ರಾಜ್ಯೋತ್ಸವ ಆಯೋಜಿಸಿರುವುದು ಶ್ಲಾಘನೀಯವಾದದ್ದು. ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಿಯಾಂಬಲ್ನಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನವಿದೆ ಎಂದು ಹಿರಿಯ ಸಾಹಿತಿ ಮುಕುಂದರಾಜ್ ಅಭಿಪ್ರಾಯಪಟ್ಟರು. ಕನ್ನಡದ ಪ್ರಬುದ್ಧವಾದ್ದು ದೇವನಹಳ್ಳಿ ಪಟ್ಟಣದ ನ್ಯಾಯಾಲಯದ ಸಭಾಂಗಣದಲ್ಲಿ ದೇವನಹಳ್ಳಿ ತಾಲೂಕು ವಕೀಲರ ಸಂಘದ ವತಿಯಿಂದ ಆಯೋಜಿಸಿದ್ದ ವಕೀಲರ ದಿನಾಚರಣೆ ಹಾಗೂ 67ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭ ಕಾರ್ಯಕ್ರಮದಲ್ಲಿ ಕನ್ನಡದ ನಾಡು ನುಡಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿಗಳ ಬಗ್ಗೆ ತಮ್ಮ ನುಡಿಗಳ ಮೂಲಕ ಗಮನ ಸೆಳೆದರು. ಪ್ರಸ್ತಾವನೆ ಪ್ರಿಯಾಂಬಲ್ನಲ್ಲಿ ಯಾವ ತಾತ್ವಿಕತೆಗಳನ್ನು ಭಾರತೀಯ ಪ್ರಜೆಗಳಾದ ನಾವು ಮಾಡಬೇಕು ಅಂತ ಹೇಳ್ತಾರೆ. ನಾವು ಜಾತ್ಯತೀತರಾಗಿರಬೇಕು, ವೈಜ್ಞಾನಿಕವಾಗಿ ಯೋಚಿಸಬೇಕು, ಇಂಥ ಅನೇಕ ಮೌಲ್ಯಗಳನ್ನು ಭಾರತೀಯ ಪ್ರಜೆಗಳಾದ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೋಬೇಕು ಅಂತ ಬಾಬಾ ಸಾಹೇಬರು ಹೇಳ್ತಾ ಇದ್ದಾರೋ ಆ ಎಲ್ಲ ಮೌಲ್ಯಗಳನ್ನು ಸಂವಿಧಾನದ ಇವತ್ತು ಪೀಠಿಕೆಯಲ್ಲಿರುವಂತಹ ಈ ಮೌಲ್ಯಗಳೇನಿದ್ದಾವೆ ಇದನ್ನು ಕನ್ನಡ ಸಾಹಿತ್ಯ 1000 ವರ್ಷಗಳಿಂದ ಹೇಳ್ತಾ ನಿರೂಪಿಸ್ತಾ ಕಲಿಸ್ತಾ ಬಂದಿದೆ. ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಹಾಗೂ ಸಾಹಿತಿ ಮುಕುಂದರಾಜ್ ಅವರನ್ನ ಸಂಘದ ವತಿಯಿಂದ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ರಸಮಂಜರಿ ಕಾರ್ಯಕ್ರಮವನ್ನು ವಾಸುದೇವ್ ತಂಡದವರು ನಡೆಸಿಕೊಟ್ಟರು. ಈ ನ್ಯಾಯಮೂರ್ತಿಗಳಾದ ಬಿರದರ ದೇವೇಂದ್ರಪ್ಪ, ಮಧುಸೂದನ್ ಡಿಕೆ, ಪ್ರವೀಣ್ ನಾಯಕ್, ವಕೀಲರ ಸಂಘದ ಅಧ್ಯಕ್ಷ ಮುನಿರಾಜ್, ಉಪಾಧ್ಯಕ್ಷ ಕೇಶವ್ ಮೂರ್ತಿ ಮತ್ತಿತರರು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕಣ್ಣು ಪರೀಕ್ಷೆ ನಡೆಸಿ ಕನ್ನಡಕ ನೀಡಲು ವಿದ್ಯಾರ್ಥಿನಿಯೊಬ್ಬರಿಂದ ಲಂಚ ಪಡೆದಿದ್ದ ವೈದ್ಯಾಧಿಕಾರಿಯಿಂದ ಜಾಗೃತ ದಳದ ಅಧಿಕಾರಿಗಳು ಹಣ ವಾಪಸ್ ಕೊಡಿಸಿ ವೈದ್ಯರಿಗೆ ಚೀಮಾರಿ ಹಾಕಿರುವ ಘಟನೆ ಸಂಭವಿಸಿದೆ. ಸರ್ಕಾರ ಆರೋಗ್ಯ ವ್ಯವಸ್ಥೆ ಸುಧಾರಣೆಗಾಗಿ ಕೋಟ್ಯಾಂತರ ರು ವೆಚ್ಚ ಮಾಡಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಆರೋಗ್ಯ ದೊರೆಯಬೇಕೆಂದು ವ್ಯವಸ್ಥೆ ಮಾಡಿದೆ. ತಾಲೂಕು ಮತ್ತು ಗ್ರಾಮೀಣ ಭಾಗದಲ್ಲೂ ಆಸ್ಪತ್ರೆಗಳನ್ನು ತೆರೆದು ಚಿಕಿತ್ಸೆಯನ್ನ ನೀಡುತ್ತಿದೆ. ಆದರೆ ಈ ಆಸ್ಪತ್ರೆಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿ ಬಡ ರೋಗಿಗಳಿಗೆ ಸೇವೆ ಒದಗಿಸಬೇಕಾದ ವೈದ್ಯರು ಲಂಚದ ಹಣಕ್ಕೆ ಕೈ ಒಡ್ಡುವುದು ನಿಂತಿಲ್ಲ. ಅಂತಹದೊಂದು ಘಟನೆ ತುಮಕೂರಿನ ಮಧುಗಿರಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಆಸ್ಪತ್ರೆಗೆ ಆಗಮಿಸಿದ್ದ ವಿದ್ಯಾರ್ಥಿನಿಯೊಬ್ಬರಿಗೆ ಕಣ್ಣಿನ ಪರೀಕ್ಷೆ ನಡೆಸಿ ಕನ್ನಡಕ ನೀಡಲು ನೇತ್ರ ತಜ್ಞ ಡಾಕ್ಟರ್ ಗಂಗಾಧರ ಹಾಗೂ ನರ್ಸ್ ಕನ್ನಡಕ ನೀಡಲು 1500 ಲಂಚ ಪಡೆದಿದ್ರು. ಇದೇ ವೇಳೆಗೆ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಆರೋಗ್ಯ ಸೌಧ ಜಾಗೃತ ಕೋಶದ ಅಧಿಕಾರಿಗಳಿಗೆ ಲಂಚ ಪಡೆದ ವಿಚಾರವನ್ನು ಅಧಿಕಾರಿಗಳ ಎದುರು ವಿದ್ಯಾರ್ಥಿನಿ ಹೇಳಿದ್ದಾರೆ. ತಕ್ಷಣ ಅಧಿಕಾರಿಗಳು ವೈದ್ಯರಿಗೆ ಚೀಮಾರಿ ಹಾಕಿ ಲಂಚದ ಹಣ ವಾಪಸ್ ಕೊಡಿಸಿದ್ದಾರೆ. ಅಲ್ಲದೆ ಇದೇ ವೇಳೆ ಮತ್ತೊಬ್ಬ ರೋಗಿ ಬಳಿ ಪಡೆದಿದ್ದ 3800 ಹಣವನ್ನು ವಾಪಸ್ ಕೊಡಿಸಿದ್ದಾರೆ. ನಂತರ ವೈದ್ಯರು ರೋಗಿಗಳ ಬಳಿ ಕ್ಷಮೆ ಕೇಳಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಗೌರಿಬಿದನೂರು ತಾಲೂಕಿನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕೇಂದ್ರ NRR ಸಂಸ್ಥೆಯ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಮಹಿಳೆಯರ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಗೌರಿಬಿದನೂರು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ NRR ಸಂಸ್ಥೆ ನಿರ್ದೇಶಕ ಡಾಕ್ಟರ್ ಆಶಾ ರಮೇಶ್ ಭೇಟಿ ನೀಡಿ ಮಾತನಾಡಿ, ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಕುಟುಂಬ ದೌರ್ಜನ್ಯಕ್ಕೆ ಒಳಗಾಗಿರುವ ಮಹಿಳೆಯರ ಯೋಗಕ್ಷೇಮ ವಿಚಾರ ಮಾಡಿದ್ದು, ಇಲ್ಲಿನ ಸಾಂತ್ವನ ಕೇಂದ್ರದಲ್ಲಿ ಎಲ್ಲ ರೀತಿಯ ಸೌಕರ್ಯವಿದೆ ಎಂದರು. ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಕೆಲವು ಹೆಣ್ಮಕ್ಳ ಹತ್ರ ಮಾತಾಡಿದ್ವಿ ನಾವು. ಸೊ ಅವರು ಸ್ಯಾಟಿಸ್ಫೈಡ್ ಆಗಿದ್ದಾರೆ ಇಲ್ಲಿ ಬಂದು. ಅದೇ ಮುಖ್ಯ ಅಲ್ಲ, ಯಾಕಂದರೆ ಸಾಂತ್ವನ ಇರೋದು ಪರ್ಪಸ್ ಮಹಿಳೆಯರ ಮೇಲೆ ಏನೇನು ದೌರ್ಜನ್ಯಗಳು ನಡೀತಾ ಇದೆ, ಅವ್ರಿಗೆ ಏನು ಸಹಾಯ ಮಾಡ್ಬೋದು, ಅವ್ರಿಗೆ ಎಷ್ಟು ಮಟ್ಟಿಗೆ ಜಸ್ಟಿಸ್ ಸಿಗ್ಬೋದು ಅಂತ ಅವ್ರ ಎಫರ್ಟ್ಸ್. ಸಮಾಜ ಸೇವಕಿ ಸೌಭಾಗ್ಯ ಮಾತನಾಡಿ, ನಮ್ಮಲ್ಲಿ ವರದಕ್ಷಿಣೆ, ಕುಟುಂಬದಲ್ಲಿ ದೌರ್ಜನ್ಯಕ್ಕೆ ಒಳಪಟ್ಟ ಮಹಿಳೆಯರು, ಗಂಡಂದಿರಿಂದ ಕಿರುಕುಳಕ್ಕೆ ಒಳಪಟ್ಟ ಮಹಿಳೆಯರು, ಪ್ರೀತಿ ಪ್ರೇಮ ಎಂದು ಪೋಷಕರ ಬಳಿ ಜಗಳ ಆಡಿರುವ ಮಹಿಳೆಯರು ಹೆಚ್ಚಾಗಿ ಬಂದಿರುವುದು ನಿಜಕ್ಕೂ ವಿಷಾದನೀಯ. ಸುಮಾರು 375 ಪ್ರಕರಣಗಳ ದಾಖಲಾಗಿವೆ ಎಂದು ತಿಳಿಸಿದರು. ಅಧಿಕಾರಿಗಳ ಭೇಟಿ ಸಂದರ್ಭದಲ್ಲಿ ಡಾಕ್ಟರ್ ಸುವರ್ಣ, ಜಿಲ್ಲಾ ಕೋಆರ್ಡಿನೇಟರ್ ಅಮಿತ್ ರಕ್ಷಿತ್, NGO ಭರದ್ವಾಜ್, CDPO ರವಿ, ಮಹಿಳಾ ಸಾಂತ್ವನ ಕೇಂದ್ರ ಬಾಲಗಂಗಾಧರ್ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ತಂದೆ ಜೊತೆಯಲ್ಲಿ ಚಹಾ ಮಾರಿ 4 ಬಾರಿ ಮುಖ್ಯಮಂತ್ರಿಯಾಗಿ ಭಾರತ ದೇಶಕ್ಕೆ 2 ಬಾರಿ ಪ್ರಧಾನಮಂತ್ರಿಯಾಗಿ ಉತ್ತಮ ಆಡಳಿತ ನೀಡಿ ಪ್ರಪಂಚಾದ್ಯಂತ ಭಾರತ ದೇಶಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸಿದ್ದಾರೆ ಎಂದು ಸಂಸದ ಎಸ್ ಮುನಿಸ್ವಾಮಿ ಅವರು ತಿಳಿಸಿದರು. 2-3 ದಿವಸದಲ್ಲಿ ಕೊಟ್ಬಿಡ್ತಾರೆ. ಮೋದಿ ಸಾಹೇಬ್ರು ಹೇಳ್ಬಿಟ್ಟವ್ರು, ಇವ್ರಿಗೆ ನಮ್ಮ ಹೆಣ್ಮಕ್ಳು
ಚಿಂತಾಮಣಿ ತಾಲೂಕು ಚಿಲಕಲನೇರ್ಪು ಹೋಬಳಿ ಮಿಟ್ಟಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಸಂಸದ ಎಸ್ ಮುನಿಸ್ವಾಮಿ ಅವರು ಚಾಲನೆ ನೀಡಿ ಮಾತನಾಡಿ, ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಮೋದಿಯವರು ತಂದೆ ಜೊತೆಯಲ್ಲಿ ಚಹಾ ಮಾರಿ 4 ಬಾರಿ ಮುಖ್ಯಮಂತ್ರಿಯಾಗಿ ಭಾರತ ದೇಶಕ್ಕೆ 2 ಬಾರಿ ಪ್ರಧಾನಮಂತ್ರಿಯಾಗಿ ಉತ್ತಮ ಆಡಳಿತ ನೀಡುವಲ್ಲಿ ಪ್ರಪಂಚಾದ್ಯಂತ ಭಾರತ ದೇಶಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ದೇಶದ 140 ಕೋಟಿ ಜನಸಂಖ್ಯೆಗೂ ಉಚಿತವಾಗಿ ಲಸಿಕೆಯನ್ನು ನೀಡಿರುವುದಲ್ಲದೆ ಬಡ ಜನತೆಯ ಆರೋಗ್ಯ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ್, ಉಜ್ವಲ್ ಯೋಜನೆ, ಕ್ಷಯ ಮುಕ್ತ ಭಾರತ್ ಅಭಿಯಾನ, ಕಿಸಾನ್ ಸಮ್ಮಾನ್ ಯೋಜನೆ, ಫಸಲ್ ಬಿಮಾ ಯೋಜನೆಗಳು ಪ್ರತಿಯೊಬ್ಬ ಪ್ರಜೆಗೂ ತಲುಪುವಂತೆ ಮಾಡುವ ಗುರಿ ಹೊಂದಿದ್ದಾರೆ ಎಂದರು. ಕಿಸಾನ್ ಸಮ್ಮಾನ್ ಯೋಜನೆ ಇಸ್ಕೊಂಡರು, ಫಸಲ್ ಬಿಮಾ ಯೋಜನೆ ಇಸ್ಕೊಂಡರು, ಜಲ್ ಜೀವನ್ ಮಿಷನ್ ಊರ್ಲ ಕಾಂಕ್ರೀಟ್ ರೋಡ್ వేసిండేది నరేంద్ర మోదీ దేవుడు, కాంక్రీట్ డ్రైనేజ్ వేసిండేది నరేంద్ర మోదీ, టాయిలెట్ ఇచ్చిండేది నరేంద్ర మోదీ, ఐమాస్ లైట్ వేసిండేది నరేంద్ర మోదీ వాళ్ళు, విలేజ్ టు విలేజ్ టార్ రోడ్ వేసిండారు కదా అది వేసిండేది నరేంద్ర మోదీ వాళ్ళు, కరోనా ఇంజెక్షన్ వేసిండేది నరేంద్ర మోదీ, ఇదంతా చేసిండేది నరేంద్ర మోదీ దేవుళ్ళు. మా ఆశా కార్యకర్తలు ఉంటారు, అంగన్వాడీ కార్యకర్తలు ఉంటారు. కరోనా టైంలో మీరంతా ఆయుష్మాన్ భారత్ కార్డు పెట్టుకొని ఉంటారు కదా, పెట్టుకొని ఉంటే కాస్ట్లు కట్టుకపోతే ప్రైవేట్ వాళ్ళంతా ట్రీట్మెంట్ ఇచ్చారు మోదీ వాళ్ళ మీద ఉండే గ్యారంటీలో. ఇప్పుడు ఇంకొక స్కీమ్ ఇచ్చిండారు, పిఎం స్వాನಿಧಿ అనేసి. ಇನ್ನು ಇದೇ ಸಂದರ್ಭದಲ್ಲಿ ಸಂಸದರು ಅರ್ಹ ಫಲಾನುಭವಿಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡುಗಳು ಹಾಗೂ ಗ್ಯಾಸ್ ಸಿಲಿಂಡರ್, ಸ್ಟೌವ್ಗಳನ್ನು ವಿತರಣೆ ಮಾಡಿದರು ಹಾಗೂ ಡ್ರೋನ್ ಮೂಲಕ ರೈತರ ಬೆಳೆಗಳಿಗೆ ಔಷಧಿಗಳನ್ನು ಸಿಂಪಡಣೆ ಮಾಡುವ ಪ್ರಾತ್ಯಕ್ಷಿತೆಯ ಕಾರ್ಯಕ್ಕೆ ಸಂಸದರು ಚಾಲನೆ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ, ಬಿಜೆಪಿ ಪಕ್ಷದ ಮುಖಂಡರಾದ ದೇವನಹಳ್ಳಿ ಗೋಪಿ, ಸಿಕಲ್ ರಾಮಚಂದ್ರಗೌಡ, ಮಹೇಶ್ ಬಾಯ್, ಶಿವಾರೆಡ್ಡಿ, ಮಿಟ್ಟಹಳ್ಳಿ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ಬೆಸ್ಕಾಂ ಇಲಾಖೆಯಿಂದ ವಿದ್ಯುತ್ ಅಪಘಾತದಿಂದ ಪಾರಾಗುವ ಬಗ್ಗೆ ನಿಸರ್ಗ ಸಂಗೀತ ಮತ್ತು ಸಾಂಸ್ಕೃತಿಕ ಕಲಾ ಸಂಸ್ಥೆಯಿಂದ ಬೀದಿ ನಾಟಕದಿಂದ ಜಾಗೃತಿ ಮೂಡಿಸಲಾಯಿತು. ಬೀದಿ ನಾಟಕದಲ್ಲಿ ಎಡಬ್ಲ್ಯೂ ಪರಮೇಶ್ವರಪ್ಪ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ ಅವಘಡಗಳು ಸಂಭವಿಸುತ್ತಿವೆ. ಮಳೆ ಗಾಳಿಗೆ ತಂತಿಗಳು ರಸ್ತೆಗಳ ಮೇಲೆ ಬಿದ್ದಿದ್ರೆ ಜಾಗೃತಿ ವಹಿಸಬೇಕು. ಈ ಬಗ್ಗೆ ರೈತರು, ಸಾರ್ವಜನಿಕರು ಜಾಗೃತರಾಗಬೇಕು ಎಂದರು. ಬೀದಿ ನಾಟಕದಲ್ಲಿ ಎಎ ಶ್ರೀನಿವಾಸ್, ವಿದ್ಯುತ್ ಇಲಾಖೆ ಸಿಬ್ಬಂದಿ ಭಾಗವಹಿಸಿದ್ರು. ರೈಲಿಗೆ ತಲೆಯೊಡ್ಡಿ 30 ವರ್ಷದ ಯುವಕ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ. ನಿನ್ನೆ ಸಂಜೆ ರೈಲ್ವೆ ನಿಲ್ದಾಣದಲ್ಲಿ ವಾಕಿಂಗ್ ಮಾಡುತ್ತಾ ರೈಲು ಬರುತ್ತಿದ್ದಂತೆ ಏಕಾಏಕಿ ರೈಲ್ವೆ ಹಳಿ ಮೇಲೆ ಮಲಗಿದ್ದಾನೆ. ನಿನ್ನೆ ರಾತ್ರಿ 8:30 ಸಮಯದಲ್ಲಿ ರೈಲಿನ ಹಳಿ ಮೇಲೆ ತಲೆ ಕೊಟ್ಟು ಮಲಗಿದ್ದ ವೇಳೆ ರೈಲು ಹರಿದಿದ್ದು ರುಂಡ ಮುಂಡ ಬೇರೆಯಾಗಿದೆ. ಮೃತನ ವಿವರ ಇನ್ನೂ ಪತ್ತೆಯಾಗಿಲ್ಲ. ಸ್ಥಳಕ್ಕೆ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ವಿದ್ಯಾರ್ಥಿಯೊಬ್ಬ ಶಾಲಾ ಆವರಣದ ಮರದಲ್ಲಿದ್ದ ಜೇನುಗೂಡಿಗೆ ಕಲ್ಲು ಎಸೆದ ಪರಿಣಾಮ ಸುಮಾರು 16 ವಿದ್ಯಾರ್ಥಿಗಳಿಗೆ ಜೇನು ಕಡಿದಿರುವ ಪ್ರಕರಣ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಿಂದ ವರದಿಯಾಗಿದೆ. ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿ ಚಿಕ್ಕನಹಳ್ಳಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆ ಆವರಣದ ಮರದಲ್ಲಿದ್ದ ಜೇನುಗೂಡಿಗೆ ವಿದ್ಯಾರ್ಥಿ ಕಲ್ಲಿನಿಂದ ಹೊಡೆದ ಪರಿಣಾಮ ಸುಮಾರು 16 ವಿದ್ಯಾರ್ಥಿಗಳಿಗೆ ಜೇನು ಕಚ್ಚಿದೆ. ವಿದ್ಯಾರ್ಥಿಗಳಿಗೆ ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಗುಡಿಬಂಡೆ ಪಟ್ಟಣದ 2ನೇ ವಾರ್ಡಿನ ಸೊಪ್ಪಿನಪೇಟೆಯ ಸದಸ್ಯ ಅನಿಲ್ ಕುಮಾರ್ ನಿಧನದ ಹಿನ್ನೆಲೆ ತೆರವಾಗಿದ್ದ ಸದಸ್ಯ ಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಡಿಸೆಂಬರ್ 27ರಂದು ಚುನಾವಣೆ ನಡೆಸಲು ಅಧಿಸೂಚನೆ ನೀಡಿದ್ದ ಡಿಸೆಂಬರ್ 8ರಿಂದ ಡಿಸೆಂಬರ್ 15ರವರೆಗೆ ನಾಮಪತ್ರ ಸಲ್ಲಿಸಲು ಅವಕಾಶ ನೀಡಿದ್ದು, ಕಾಂಗ್ರೆಸ್ ಪಕ್ಷದಿಂದ ಕೆವಿ ಶ್ರೀನಿವಾಸ್, ಬಿಜೆಪಿ ಪಕ್ಷದಿಂದ ಮಮತಾ, ಜೆಡಿಎಸ್ ಪಕ್ಷದಿಂದ ಆರ್ ಶ್ರೀನಿವಾಸ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳಾಗಿ ಜಿವಿ ಗೋಪಿ, ರಾಜೇಶ್ ಮತ್ತು ಲಕ್ಷ್ಮೀಕಾಂತಮ್ಮ ಸೇರಿ ಒಟ್ಟು 6 ನಾಮಪತ್ರಗಳನ್ನು ಸಲ್ಲಿಸಿದ್ದು, ನಾಮಪತ್ರ ಡಿಸೆಂಬರ್ 14
16ರಂದು ಪರಿಶೀಲಿಸಿ ಡಿಸೆಂಬರ್ 18ರಂದು ನಾಮಪತ್ರ ವಾಪಸ್ ಪಡೆಯಲು ಕಡೆ ದಿನವಾಗಿದ್ದು, ಕಣದಲ್ಲಿ ಇರುವ ಅಭ್ಯರ್ಥಿಗಳ ಪಟ್ಟಿ ಅಂದೇ ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಿಸಿ ಡಿಸೆಂಬರ್ 27ರಂದು ಚುನಾವಣೆ ನಡೆಸಲಾಗುತ್ತದೆ. ಡಿಸೆಂಬರ್ 30ರಂದು ಮತ ಎಣಿಕೆ ಮಾಡಿ ಫಲಿತಾಂಶ ಘೋಷಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಇನ್ನು ಈ ವೇಳೆ ಸಹಾಯಕ ಚುನಾವಣಾಧಿಕಾರಿ ಲಕ್ಷ್ಮೀ ನರಸಿಂಹಗೌಡ ಇದ್ರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಖಾಲಿ ಪೆಟ್ಟಿಗೆಗಳೊತ್ತು ಪಟ್ಟಗಳ ಮೇಲೆ ಚಲಿಸುತ್ತಿರುವ ರೈಲು, ಹೆಚ್ಚುವರಿ ರೈಲುಗಳಿಗೆ ಜನರಿಂದ ನೋ ರೆಸ್ಪಾನ್ಸ್. ಮತ್ತೊಂದೆಡೆ ಜನಸಂದಣಿಯಿಂದ ತುಂಬಿ ತುಳುಕುತ್ತಿವೆ ಬಸ್ಗಳು. ಅನಧಿಕೃತ ಕ್ಲಿನಿಕ್ಗಳ ಮೇಲೆ ದಾಳಿ, ಪರವಾನಗಿ ಇಲ್ಲದೆ ನಡೆಸುತ್ತಿದ್ದ 13 ಕ್ಲಿನಿಕ್ಗಳಿಗೆ ಬೀಗ ಜಡಿದ ಆರೋಗ್ಯ ಅಧಿಕಾರಿಗಳು. ಸರ್ಕಾರಿ ಪ್ರದೇಶದಲ್ಲಿದ್ದ ಮರಗಳಿಗೆ ರಾತ್ರೋರಾತ್ರಿ ಕೊಡಲಿ, ಮರಗಳನ್ನ ಕಡಿದ ದುಷ್ಕರ್ಮಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಗ್ರಾಮಸ್ಥರು ಒತ್ತಾಯ. ರೈಲು ಹಳಿಗಳ ಮೇಲೆ ಕುರಿಗಳ ಮಾರಣ ಹೋಮ, ಒಂದಲ್ಲ ಎರಡಲ್ಲ ಸುಮಾರು 80 ಕುರಿಗಳು ಸಾವು. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ನಡುವಿನ ರೈಲು ಮಾರ್ಗದಲ್ಲಿ ಘಟನೆ. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.